ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದ ಮುಖಂಡರು ಮುಳಬಾಲ್ ತಾಲೂಕು ತಾಯ್ಲೂರು ಹೋಬಳಿ ಬೈರ್ಸಂದ್ರ ಗ್ರಾಮದ ಸರ್ವೆ ನಂಬರ್ 83ರಲ್ಲಿ ಒಂದು ವರದಿಯನ್ನು ನೀಡ್ತಾ ಇದ್ದೀವಿ ಮಾಧ್ಯಮದ ಮೂಲಕ. ಆ ವಿಚಾರ ಏನಪ್ಪ ಅಂತಂದರೆ, ಸದರಿ ಒಂದು 83 ಸರ್ವೆ ನಂಬರ್ನಲ್ಲಿ ಗಡ್ಡಿಂಚಿನೇಪಲ್ಲಿ ಗ್ರಾಮದ ವಾಸಿಗಳಾದಂತಹ ಅನುಷಾ ವಸಂತ್ ಕುಮಾರ್ ಅವರು ಈ ಒಂದು 3 ವರ್ಷಗಳ ಹಿಂದೆ 1 ಎಕರೆ 35 ಗುಂಟೆ ಈ ಒಂದು ಸರ್ವೆ ನಂಬರ್ನಲ್ಲಿ ಶುದ್ಧ ಕ್ರಯಕ್ಕೆ ಪಡೀತಾರೆ. ಜಮೀನನ್ನು ಶುದ್ಧ ಕ್ರಯಕ್ಕೆ ಪಡೆದು ಅವರು ಏನು ಸುಮಾರು ದಿನಗಳಿಂದ ಈ ಒಂದು ಜಮೀನನ್ನು ಸರ್ವೆ ಮಾಡಿಸಿ ಒಂದು ಸಮತಟ್ಮಾಣ ಬೇಸಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸುಮಾರು 7 ಬಾರಿ ಒಂದು ಗೌರ್ಮೆಂಟ್ ಸರ್ವೆಯನ್ನು ಮಾಡಿಸ್ತಾರೆ. 7 ಬಾರಿ ಗೌರ್ಮೆಂಟ್ ಸರ್ವೆಯನ್ನು ಮಾಡಿಸಿದ್ರು ಕೂಡ ಇದರಲ್ಲಿ ಈ ಹಿಂದೆನೇ 2017ರಲ್ಲೇ ಕೋಡಿ ದುರಸ್ತಿ ಆಗಿರ್ತದೆ. ಸರ್ವೆ ನಂಬರ್ 83/2 ಮತ್ತು 3 ಅಂತ ಡಿವೈಡ್ ಆಗಿರ್ತದೆ. 3ರಲ್ಲಿ ಸೇಮು ಇದರಲ್ಲಿ ಏನು ಮೆಜರ್ಮೆಂಟ್ ಇದೆಯೋ ಅಷ್ಟೇ ಜಮೀನು ಬೇರೆ ಒಂದು ರೂಪಾಕೋಮ್ ಕೃಷ್ಣಾರೆಡ್ಡಿ ಅನ್ನೋರಿಗೆ ಹೋಗಿರ್ತದೆ. ಆದರೆ ಅವರು ಇವ್ರ ಮೇಲೆ ವಾದ ಏನಪ್ಪಾ ಅಂತಂದರೆ, ನಮ್ಮ ಜಮೀನನ್ನು ಒಂದು ಕಾನೂನು ಬಾಹಿರವಾಗಿ ಇವರು ಸರ್ವೆ ಮಾಡಿಸ್ಬಿಟ್ಟಿದ್ದಾರೆ, ಪೋಡಿ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು. ಯಾಕೆ ಅಂತಂದರೆ ಅದು ಶುದ್ಧ ಸುಳ್ಳದು. ಯಾಕೆ ಇವರು ಪರ್ಚೇಸ್ ಮಾಡೋವಾಗ 2017ರಲ್ಲೇ ಅದು ದುರಸ್ತಿ ಆಗಿರ್ತದೆ. ಇವರು ಕ್ರಯಕ್ಕೆ ಪಡೆಯೋದು 2022-23ರಲ್ಲಿ. ಹೀಗಾಗಿ ಈಗ ಯಾಕೆ ಅಂತಂದ್ರೆ ಸಂಘಟನೆಗಳ ಒಂದು ನಾಯಕರ ಬಳಿ ಸುಮಾರು ಏನು ಸಾರ್ವಜನಿಕರು ಬರ್ತಾರೆ, ಏನೋ ಜಮೀನು ವಿಚಾರವಾಗಿ ಒಂದು ಇಲ್ಲಿ ವಾದ ವಿವಾದಗಳಿದಾವೆ ಸರ್, ನಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಘಟನೆಗಳ ಹತ್ರ ಬರ್ತವೆ. ಆದರೆ ಸಂಘಟನೆಗಳವರು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ವಿರುದ್ಧವಾಗಿ ಕೆಲಸಗಳು ಮಾಡಕ್ಕೆ ಹೋಗಲ್ಲ ಯಾವುದೇ ಸಂದರ್ಭದಲ್ಲಿ. ಅದಕ್ಕೆ ದಯವಿಟ್ಟು ತಾವು ತಿಳ್ಕೋಬೇಕು. ಇದರಲ್ಲಿ 1 ಎಕರೆ 35 ಗುಂಟೆ ವಸಂತ್ ಅವರು ಕ್ರಯಕ್ಕೆ ಪಡೆದಿದ್ದಾರೆ. ಆ ಜಮೀನು ಬೆಳೆಯಲ್ಲ, ಎಷ್ಟು ತೊಗೊಂಡಿದಾರೋ ಅಷ್ಟೇ ಇರ್ತದೆ. ನೀವು ಎಷ್ಟು ಪರ್ಚೇಸ್ ಮಾಡಿದಾರೋ ನಿಮ್ಮದು ಅಷ್ಟೇ ಇರ್ತದೆ. ದಯವಿಟ್ಟು ಇದನ್ನು ಏನಿದೆಯೋ ನೀವು ಈಗಾಗಲೇ ಕೂಡ DDLRಗೆ ಸರ್ವೆ ಇದು ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಹೋಗಿದ್ದೀರಾ, ಅಲ್ಲಿ ಕೂಡ ವಜಾ ಆಗಿದೆ. ಹಾಗೂ ಏನು ಈಗ ಸಿವಿಲ್ ನ್ಯಾಯಾಲಯದಲ್ಲಿ ಕೂಡ ನೀವು ಪ್ರಕರಣ ಹಾಕೊಂಡಿದ್ದೀರಾ. ಅದು ಏನು ಪ್ರಕರಣ ನ್ಯಾಯಾಲಯದ ಒಂದು ಆದೇಶಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತೀವಿ. ದಯವಿಟ್ಟು ಅದನ್ನು ಬಿಟ್ಟು ಇಲ್ಲಿ ಏನೇ ಅನಾಹುತಗಳು ಮಾಡ್ಕೋಬೇಡಿ. ದಯವಿಟ್ಟು ನಿಮಗೂ ಹೇಳ್ತಾ ಇದ್ದೀವಿ, ಅವ್ರಿಗೂ ಹೇಳ್ತಾ ಇದ್ದೀವಿ ಈ ವಿಚಾರ. ಯಾರೂ ಕೂಡ ಇಲ್ಲಿ ಬೇರೆ ರೀತಿಯ ಅನಾಹುತಗಳನ್ನು ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಜಮೀನುಗಳ ಬಳಿ ಶಾಂತಿಯುತವಾಗಿ ನಾವು ಹೋಗ್ದಿರಾ ಇದ್ರೆ ಇಲ್ಲಿ ಯಾವುದೇ ರೀತಿ ನಾವು ಒಂದು ಬೆಳೆ ಆಗಲಿ ಇನ್ನೊಂದಾಗಲಿ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಜಮೀನು ನಿಮ್ಗಿರ್ತದೆ, ಅವ್ರ ಜಮೀನು ಅವ್ರಿಗಿರ್ತದೆ. ದಯವಿಟ್ಟು ಅವ್ರು ಇಲ್ಲಿ ಇಲ್ಲದೇ ಇರೋ ಸಂದರ್ಭದಲ್ಲಿ ಏನಾದರೂ ಬೇರೆ ರೀತಿ ಇಲ್ಲಿ ಕೆಲಸಗಳನ್ನು ಮಾಡೋದು ಅವು ಇವು ಬೇಡ. ನಿಮ್ಮ ಜಮೀನಲ್ಲಿ ನೀವೇನಾದರೂ ಮಾಡ್ಕೊಳ್ಳಿ, ಯಾವುದೇ ಅಬ್ಜೆಕ್ಷನ್ ಇಲ್ಲ, ಅದನ್ನು ಯಾರೂ ಕೂಡ ಕೇಳೋಕ್ಕಾಗಲ್ಲ. ಅದು ಬಿಟ್ಟು ಬೇರೆ ರೀತಿ ಕಾನೂನು ಬಾಹಿರವಾಗಿ ದಯವಿಟ್ಟು ಇಲ್ಲಿ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡಿ. ಹಾಗೂ ಏನು ನಾವು ಬಂದಿದ್ದೀವಿ, ನಮ್ಮ ಸಂಘಟನೆನೂ ಕೂಡ ಅಷ್ಟೇ, ಎಲ್ರಿಗೂ ಕೂಡ ಶಾಂತಿಯುತವಾಗಿ ಹೋಗಿ ಅಂತಂದ್ಬಿಟ್ಟು ನಾವು ಹೇಳಕ್ಕೆ ಬಯಸ್ತೀವಿ. ದಯವಿಟ್ಟು ಈ ಜಮೀನಿನಲ್ಲಿ ಇನ್ನು ಮುಂದೆ ಏನಾದರೂ ಮಾತಾಡ್ಕೊಳ್ಳೋದಾದರೆ ನೀವು ಏನಿದೆ ಕಾನೂನುವಾಗಿ ಮಾತಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಜಮೀನಲ್ಲಿ ನೀವಿರಿ, ಅವ್ರ ಜಮೀನಲ್ಲಿ ಅವ್ರು ಶಾಂತಿಯುತವಾಗಿ ಒಂದು ಬದುಕೋದಕ್ಕೆ ಬಿಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇವತ್ತು ದಿಢೀರ್ ಭೇಟಿಗೆ ಅಂತಂದ್ರೆ ನಮ್ಮ ಸ್ನೇಹಿತರು ವಸಂತ್ ಕುಮಾರ್ ಅವರು ಯಾವುದೋ ಒಂದು ಸರ್ವೆ ಬಂದಿದೆ, ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಇಲ್ಲಿ ಏನು ಅವರು ಈಗ ಈ ಹಿಂದೆ ಒಂದು ಅವರ ಜಮೀನನ್ನ ಹದ್ಬಸ್ತಕ್ಕೆ ಕಟ್ಕೊಂಡು 7 ಬಾರಿ ಸರ್ವೆ ಕಟ್ಟಿದ್ದಾರೆ. 7 ಬಾರಿ ಸರ್ಕಾರಿ ಸರ್ವೆ ಕಟ್ಟಿದ್ರು ಕೂಡ ಪಾಪ ಅವರು ಆಪೋಸಿಟ್ ಏನು ಜಮೀನು ಅವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಅದು ಯಾವ ರೀತಿ ಸರ್ವೆ ಮಾಡಿಸ್ಬೇಕೋ ಇನ್ನೇನೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ಮೂಲ ಏನು ಬ್ರಿಟಿಷರು ಸರ್ವೆ ಮಾಡಿದಾರಲ್ಲ ಅವ್ರನ್ನ ಕರೆಸ್ಬೇಕೇನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. 7 ಬಾರಿ ಸರ್ವೆ ಮಾಡಿಸಿ ಅವರು ಈ ಒಂದು ಫೆನ್ಸಿಂಗ್ ಅನ್ನ ನೋಡಿ ಇಲ್ಲಿ ಕಾಣ್ತಾ ಇದೆ, ಈ ಫೆನ್ಸಿಂಗ್ ಅನ್ನ ಗುರುತಿಸ್ತಾರೆ ಸರ್ಕಾರಿ ಅಧಿಕಾರಿಗಳ ಮುಂದೆನೆ. ಮೊನ್ನೆ ತಹಶೀಲ್ದಾರ್ ಅವ್ರ ಮುಂದೆ ಹಾಗೂ ಪೊಲೀಸ್ ಬಂದೋಬಸ್ತ್ ಅಂತ ತಗೊಂಡು ಈ ಒಂದು ಸೆಕ್ರೆಟರಿಗಳು, ಕಂದಾಯ ಅಧಿಕಾರಿಗಳು ಮತ್ತೆ ಸರ್ವೆ ಅಧಿಕಾರಿಗಳ ಮುಂದೆನೆ ಈ ಒಂದು ಫೆನ್ಸಿಂಗ್ ಅನ್ನ ಹಾಕ್ತಾರೆ. ಯಾವುದೇ ಒಂದು ಕಾನೂನು ಬಾಹಿರವಾಗಿ ಹಾಕಲ್ಲ. ಆದ್ರೆ ಈಗೇನಾಗಿದೆ ಅಂತಂದ್ರೆ ನಿನ್ನೆ ಅವ್ರಿಗೊಂದು ಮೆಸೇಜ್ ಬಂದಿದೆ. ಆ ಒಂದು ಏನು ತಾವು ಸರ್ವೆ ಮಾಡಿಸಿ ಹಾಕಿರೋ ಕಾಂಪೌಂಡ್ ಅನ್ನ ಡೆಮಾಲೇಷನ್ ಮಾಡಬೇಕು ಅಂತಂದ್ಬಿಟ್ಟು ಆರ್ಡರ್ ಬಂದಿದೆ. ಅದು ಯಾರು ಕೊಟ್ಟಿದಾರೋ ಆರ್ಡ್ರು ಅದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಯಾವುದೇ ನೋಟಿಸ್ ಇಲ್ಲ, ಅವ್ರಿಗೆ ನೋಟಿಸು ಬಂದಿಲ್ಲ, ಏನೂ ಇಲ್ಲ. ಯಾವುದೋ ಒಂದು ಮಾಹಿತಿ ಬರ್ತದೆ ಅವ್ರಿಗೆ, ಈ ರೀತಿ ಡೆಮಾಲೇಷನ್ ಇದು ಬಂದಿದೆ, ಆರ್ಡರ್ ಬಂದಿದೆ, ಅದನ್ನು ಡೆಮಾಲೇಷನ್ ಮಾಡೋಕ್ಕೆ ನಾವು ಬರ್ತಾರೆ ಅಂತಂದ್ಬಿಟ್ಟು. ಬಟ್ ಈಗ ಏನು ಸ್ಥಳೀಯವಾಗಿ ತಹಶೀಲ್ದಾರ್ ಆಗಲಿ, ಇಲ್ಲಿನ ಒಂದು ಸಂಬಂಧಪಟ್ಟ ಏನು VA ಆಗಲಿ, ಈ ಒಂದು ತಾಯ್ಲೂರು ಹೋಬಳಿ RI ಆಗಲಿ, ಯಾರಿಗೂ ಕೂಡ ಇವರು ಇಂಟಿಮೇಷನ್ ಕೊಟ್ಟಿರಲ್ಲ. ಹಾಗಾಗಿ ಏನು ಅಂದ್ಕೊಂತಾರೆ, ನಮ್ಮ ಜಮೀನನ್ನು ಏನೋ ಬೇರೆ ರೀತಿ ಇಲ್ಲಿ ಮಾಡೋದಕ್ಕೆ, ಉದ್ದೇಶಪೂರ್ವಕ ಮಾಡೋದಕ್ಕೆ ಏನೋ
ಇದು ಮಾಡ್ತಾ ಇದ್ದಾರೆ ಅನ್ನೋದು ವಸಂತ್ ಕುಮಾರ್ ಅವರಿಗೆ ಒಂದು ಅನುಮಾನ ಆಗಿದೆ. ಅದಕ್ಕೆ ನಾವು ನಮ್ಮ ಸಂಘಟನೆ ಕೂಡ ಇಲ್ಲಿ ಭೇಟಿ ನೀಡಿ ಇದನ್ನ ಪರಿಶೀಲನೆ ಮಾಡಿ ಮೊನ್ನೆ ತಹಶೀಲ್ದಾರ್ ಅವರು ಕೂಡ ವಿಚಾರ ಮುಟ್ಟಿಸಿದ್ದೀವಿ. ಯಾಕೆ ಅಂತಂದ್ರೆ ಈಗಾಗಲೇ ಸಿವಿಲ್ ನ್ಯಾಯಾಲಯದಲ್ಲಿ ಇದು ಪ್ರಕರಣ ನಡೀತಾ ಇದೆ. ಏನು ಅಂತಂದ್ರೆ ಅವ್ರವ್ರ ಜಮೀನಲ್ಲಿ ಅವರು ಶಾಂತಿಯುತವಾಗಿ ಎಂಜಾಯ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಇದಾಗಿದೆ. ಬಟ್ ಏನು ಅಂತಂದ್ರೆ ಇರೋ ಮಾವಿನ ಮರಗಳು ಅದು ಇದು ಏನು ಕಟಾವು ಮಾಡಬಾರ್ದು, ನೀವು ಆರಾಮಾಗಿ ಬೆಳೆ ಮಾಡ್ಕೊಂಡು ಇರ್ಬೋದು ಅಂತಂದ್ಬಿಟ್ಟು ಈಗಾಗಲೇ ಪ್ರಕರಣ ನಡೀತಾ ಇದೆ. ಅದನ್ನು ಬಿಟ್ಟು ಕೂಡ ಯಾವ ಆದೇಶ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಸ್ನೇಹಿತರಿಗೆ ಒಂದು ಧೈರ್ಯ ತುಂಬೋಣ ಅಂತಂದ್ಬಿಟ್ಟು ಇಲ್ಲಿ ನಾವು ಭೇಟಿ ಮಾಡಿದ್ದೀವಿ ಸರ್. ಈಗಾಗಲೇ ಹೇಳಿದ್ದೀವಿ, ಸರ್ವೆ ನಂಬರ್ 83ರಲ್ಲಿ ಸಬ್ 1, ಸಬ್ 2, ಸಬ್ 3 ಅಂತಂದ್ಬಿಟ್ಟು 3 ಸಬ್ ನಂಬರ್ಗಳಿದೆ. ಎಲ್ಲ ಕೂಡ ಮೂಲ ಬೇರೆ ನಂಬರ್, ಬೇರೆ ಜಮೀನು, ಇದು ಮಾಲೀಕರು ಬೇರೆ, ಅವರಿಂದ ಪರ್ಚೇಸ್ ಮಾಡಿದ್ದಾರೆ. ಈಗ ಏನು ವಸಂತ್ ಕುಮಾರ್ ಅವ್ರಿಗೂ ಮತ್ತೆ ಬೇರೆಯವ್ರಿಗೆ ಏನು ಪ್ರಕರಣ ನಡೀತಾ ಇದೆ, ಅವರು ಪರ್ಚೇಸ್ ಮಾಡಿದ್ದಾರೆ, ವಸಂತ್ ಕುಮಾರ್ ಅವರು ಪರ್ಚೇಸ್ ಮಾಡಿದ್ದಾರೆ. ನೀವು ತಗೊಂಡಿರೋ ಜಮೀನು ನೀವು ಎಷ್ಟಿದೆಯೋ ಅವ್ರದ್ದು ಅಷ್ಟೇ ಇದೆ. ಇಲ್ಲಿ ಜಮೀನು ಬೆಳೆಯಲ್ಲ. ಈಗ ಯಾವ್ದಾದ್ರು ನಾವು ಬಂಡವಾಳ ಹಾಕ್ತಿವಿ, ಅದ್ರಲ್ಲಿ ಸಂಪಾದನೆ ಮಾಡ್ತೀವಿ ಅಂತಂದ್ರೆ ಲಾಭ ಅದು ಇದು ಬರ್ತದೆ. ಬಟ್ ಇಲ್ಲಿ ಜಮೀನು ಎಕ್ಸ್ಟೆಂಟ್ ಏನಿರ್ತದೋ ಅದೇ ಇರ್ತದೆ. ಅವ್ರದ್ದು ಅಷ್ಟೇ ಇರ್ತದೆ, ನಿಮ್ದು ಅಷ್ಟೇ ಇರ್ತದೆ. ದಯವಿಟ್ಟು ಇಲ್ಲಿ ಬೇರೆ ರೀತಿ ನೀವು ಶಾಂತಿ ಭಂಗ ಆಗುವಂತ ಕೆಲಸಗಳು ಮಾಡ್ಕೋಬೇಡಿ, ಶಾಂತಿಯುತವಾಗಿರಿ. ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗಿ ಅಂತಂದ್ಬಿಟ್ಟು ಇಬ್ಬರಿಗೂ ಕೂಡ ನಾವು ಹೇಳಕ್ ಬಯಸ್ತೀವಿ ಸರ್.